ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ನಿಮಗೆ ಒಂದು ಡಿಟೇಲ್ ಆಗಿ ಆಲ್ರೆಡಿ ಬ್ರೀಫ್ ಮಾಡಿದ್ದಾರೆ. ಅವರು ಇದರ ಬಗ್ಗೆ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಏನೇನು ನಾವು ಸೇಫ್ಟಿ ಮತ್ತು ಸೆಕ್ಯೂರಿಟಿ ಮೆಜರ್ಸ್ ತಗೊಂಡಿದ್ದೀವಿ. ಕೆಲವು ವಿಷಯ ಬಗ್ಗೆ ಇನ್ನೂ ಸಾಹೇಬರು ಮೀಟಿಂಗ್ ಆದಮೇಲೆ ಕೆಲವು ಫೈನಲೈಸ್ ಆಗಿದೆ. ಸೊ ಇವತ್ತು ನಾವು 29th ಇದೆ. ಸೊ ನಿಮ್ಮ ಮುಖಾಂತರ ಪಬ್ಲಿಕ್ಗೆ ಇನ್ನೂ ಡಿಟೇಲ್ ಆಗಿ ಕೊಡಬೇಕು ಅಂತ ಅದಕ್ಕೋಸ್ಕರ ನಾವು ನಿಮ್ಗೆ ಕರೆದಿದ್ದೀವಿ. ಮೇನ್ ನಮ್ದು ಇಂಟೆನ್ಷನ್ ಏನಂದ್ರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ DCPs ಇಂದ ಹಿಡಿದು ACPs, ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಜಾಯಿಂಟ್ CPs ಅವರೆಲ್ಲ ನಿಮ್ಗೆ ಗೊತ್ತಿರಬಹುದು. ನಾವು ಪದೇ 3-4 ದಿವಸದಲ್ಲಿ ಒಂದ್ ನಿಮ್ಗೆ ಮಾಹಿತಿ ಕೊಟ್ಕೊಂಡೇ ಬರ್ತಿದ್ದೀವಿ. ನೀವು ಕೂಡ ನಮ್ಗೆ ಕೇಳಿದ್ರ ಸರ್ ಡಿಟೇಲ್ ನಮ್ಗೆ ಒಂದು ಡೀಟೇಲ್ಸ್ ಕೊಡಿ. ನಾವು ಅದಕ್ಕೋಸ್ಕರ ಇವತ್ತೊಂದು ಪ್ರೆಸ್ ಮೀಟ್ ಪ್ರೆಸೆಂಟೇಷನ್ ಬೇಗ ಪ್ರೆಸೆಂಟೇಷನ್ ತೋರಿಸ್ಬಿಡಿ, ದೆನ್ ವಿ ಕ್ಯಾನ್ ಗಿವ್ ಅಂಡ್ ಯು ಕ್ಯಾನ್ ಆಸ್ಕ್ ಕ್ವೆಶ್ಚನ್ಸ್. ಸೊ ಇದು ಒಂದು ಸೆಂಟ್ರಲ್ ಡಿವಿಷನ್ ಡಿಟೇಲ್ ಇದೆ ಮ್ಯಾಪ್, ಮತ್ತೆ ಈಸ್ಟ್ ಡಿವಿಷನ್ ನೆಕ್ಸ್ಟ್ ಇದು ಸೌತ್ ಈಸ್ಟ್ ಡಿವಿಷನ್ ಅಲ್ಲಿ ಕೋರಮಂಗಲದು. ಇದರಲ್ಲೂ ಡಿಟೇಲ್ QR ಕೋಡ್ ಅಲ್ಲಿ ಇದೆ ಪ್ರತಿಯೊಂದು. ಗೋ ಬ್ಯಾಕ್. ಸೆಂಟ್ರಲ್ ಡಿವಿಷನ್ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಮೇನ್ ಏರಿಯಾ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ಇದರಲ್ಲಿ ಈ ಸರಿ ನಾವು ಡೀಟೇಲ್ಸ್ ಕೊಡ್ತೀವಿ, ಏನೇನು ಎಷ್ಟು ಟವರ್ ಇದೆ, ಎಲ್ಲ ಆಂಬ್ಯುಲೆನ್ಸ್ ಇದೆ. ವಿಶೇಷವಾಗಿ ಈ ಸರಿ ನಮ್ಮ ಆಫೀಸರ್ಸ್ ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ ನಾವು ರೆಸ್ಟ್ರಿಕ್ಟೆಡ್ ಎಂಟ್ರಿ ಮಾಡ್ತೀವಿ. ಅಂದ್ರೆ ಒಂದು ವೇಳೆ ನಮ್ಗೆ ಗೊತ್ತಾದ್ರೆ ಅಲ್ಲಿ ಜನ ಜಾಸ್ತಿ ಆಲ್ರೆಡಿ ಸೇರ್ಬಿಟ್ಟಿದ್ದಾರೆ, ನಾವು ಜನಗೆ ಅಲೌ ಮಾಡಲ್ಲ ಬಿಯಾಂಡ್ ಅ ಪರ್ಟಿಕ್ಯುಲರ್. ಅದು ನಮ್ಮ ಲಾ ಅಂಡ್ ಆರ್ಡರ್ ಅವರು, ಟ್ರಾಫಿಕ್ ಅವರು ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಳ್ತಾರೆ. ಸೊ ವಿ ಹ್ಯಾವ್ ದಿ ಡಿಸ್ಕ್ರಿಷನ್, ನಾವು ಬಂದ್ ಮಾಡ್ತೀವಿ. ಪ್ಲಸ್ ಯಾರಲ್ಲಿ ಕ್ರೌಡ್ ಜಸ್ಟ್ ನೋಡ್ಲಿಕ್ಕೆ ಯಾರು ಬರ್ತಾರ, ಜನರಲಿ ನಾವು ನೋಡಿದೀವಿ MG ರೋಡ್, ಬ್ರಿಗೇಡ್ ರೋಡ್ ಕೆಳಗಡೆ ಹೋಗಿ ಒಪೆರಾ, ಅಲ್ಲಿಂದ ಮತ್ತೆ ಲೆಫ್ಟ್ ಟರ್ನ್ ಆಗಿ ಮತ್ತೆ ಅವರು ಬರ್ತಿರ್ತಾರೆ ಕಂಟಿನ್ಯೂಸ್ ಆಗಿ. ದೇ ಆರ್ ಕೀಪ್ ಮೂವಿಂಗ್ ಇನ್ ದಟ್ ಏರಿಯಾ ವಿಚ್ ಆಡ್ಸ್ ಟು ದಿ ಮೋರ್ ಕ್ರೌಡ್. ಆಲ್ರೆಡಿ ಕ್ರೌಡೆಡ್ ಜಾಗ ಇನ್ನೂ ಕ್ರೌಡ್ ಜಾಸ್ತಿ ಆಗ್ಬಿಡ್ತದೆ. ಸೊ ನಾವು ಯಾರಿಗೆ ಡಿನೈ ಮಾಡ್ತಾ ಇಲ್ಲ, ಬಂದ್ ಅವ್ರು ನೋಡ್ಕೊಂಡು ಹೋಗ್ಲಿ, ಯಾಕೆಂದ್ರೆ ಸೆಲೆಬ್ರೇಷನ್ ಇದೆ. ಆದ್ರೆ ಪದೇ ಅಲ್ಲಿ ಹೋಗೋದು ನಾವು ಅಲೌ ಮಾಡಲ್ಲ. ಒಂದ್ಸರಿ ಹೋದ್ಮೇಲೆ ದೇ ಹ್ಯಾವ್ ಟು ಗೋ ಬ್ಯಾಕ್. ರೀಸರ್ಕ್ಯುಲೇಷನ್ ನಾವು ಮಾಡ್ಲಿಕ್ಕೆ ಬಿಡಲ್ಲ. ಇದು ಒಂದು ಚೇಂಜ್ ಇದೆ. ಮೇವ್ ಹಾಲ್ ಹತ್ರ ಮತ್ತೆ ಅಲ್ಲಿ 2-3 ಪಾಯಿಂಟ್ ಇದೆ, ನಾವು ಅಲ್ಲಿ ವಾಪಸ್ ಯಾರಿಗೆ ಬರ್ಲಿಕ್ಕೆ ಬಿಡಲ್ಲ. ಪ್ಲಸ್ ಅಲ್ಲಿ ಅವ್ರ ಸೌಲಭ್ಯಕ್ಕೋಸ್ಕರ ಈ ಸರಿ ಫಸ್ಟ್ ಟೈಮ್ ಎಂಟೈರ್ ಏರಿಯಾ, ಅದು ಬೇರೆ ಕಡೆದು ಕೂಡ ಗೇಜ್ ಇದೆ. ಸೆಂಟ್ರಲ್ ಹೇಳ್ಬೇಕಾದ್ರೆ 8 ಕಡೆ ಟ್ರಾಫಿಕ್, 8 ಕಡೆ ಬಸಸ್, 7 ಕಡೆ ನಾವು ಫಸ್ಟ್ ಟೈಮ್ BMTC ಬಸಸ್ ಪ್ಲಸ್ ಟೆಂಪೋ ಡ್ರೈವರ್, ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡ್ಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದ್ರೆ 12 o'clock ಆದ್ಮೇಲೆ ಜನಗೆ ವಾಪಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಕ್ಯಾಬ್ಸ್ ಮತ್ತೆ ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗೋದಿಲ್ಲ. ಇದು ನಮ್ದು ಪ್ರೀವಿಯಸ್ ಇಯರ್ಸ್ ಅನಾಲಿಸಿಸ್ ಮೇಲೆ ನಾವು ಮಾಡಿದೀವಿ. ಸೊ ವಿ ಹ್ಯಾವ್ ಟಾಕ್ ಟು BMTC ಅಂಡ್ ದೇ ಆರ್ ಪುಟ್ಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಬಸಸ್. ದಿಸ್ ಇಸ್ ನೋ ಫಿಕ್ಸ್ಡ್ ದಟ್ ಇಷ್ಟೇ ಬೇಕು, ಡಿಪೆಂಡಿಂಗ್ ಆನ್ ದೇ ಆರ್ ಕೀಪಿಂಗ್ ರಿಸರ್ವ್ ಅಂಡ್ ವಿ ವಿಲ್ ಪ್ರೆಸಿಂಗ್ ಮೋರ್ ಬಸಸ್ ಇನ್ ದೀಸ್ ಲೊಕೇಶನ್ಸ್. ಅಲ್ಲಿಂದ ಜನ ಡಿಸ್ಪರ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಕ್ರೌಡ್ ಡಿಸ್ಪೋಸಲ್, ಯಾಕೆಂದ್ರೆ ಬರೀ ಮೆಟ್ರೋ ಇಂದ ಹೋಗ್ಲಿಕ್ಕೆ ಒನ್ ಮೆಟ್ರೋ ಎಂಟೈರ್ ಕೋಚ್ ಮೀನ್ಸ್ 6 coaches, one train carries around approximate 2,000 ಜನ. ಸೊ ಅದು ಸಾಲೋದಿಲ್ಲ. ಅದಕ್ಕೋಸ್ಕರ ಇದು ವ್ಯವಸ್ಥೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್, ಐ ಹೋಪ್ ಇಟ್ ವಿಲ್ ಹೆಲ್ಪ್ ಇನ್ ಟೇಕಿಂಗ್ ಅವೇ ದಿ ಕ್ರೌಡ್ ಆಫ್ಟರ್ ದಿಸ್ ಪೋಸ್ಟ್ ಮಿಡ್ ನೈಟ್. ಬಸ್ಸಸ್ ಮತ್ತೆ ಟೆಂಪೋ ಟ್ರಾವೆಲ್ ನಾವು ಜನಕ್ಕೆ ತರ್ಲಿಕ್ಕೆ ನಾವು ಇಡ್ತಾ ಇಲ್ಲ. ಇದು ಓನ್ಲಿ ಪೋಸ್ಟ್ 12 o'clock ಆಪರೇಟ್ ಆಗುತ್ತೆ. ಇಲ್ಲಿಂದ ಕ್ರೌಡ್ಗೆ ಅವ್ರ ಏರಿಯಾಗೆ ಕರ್ಕೊಂಡು ಹೋಗ್ಲಿಕ್ಕೆ ಫಿಕ್ಸ್ಡ್ ಏರಿಯಾ, ಅಂದ್ರೆ ಇಂಥದ್ದು ಏರಿಯಾವನ್ನು ಕೆಲವು ರೂಟ್ಸ್ ಮಾಡಿದಾರೆ ಅವರು, ಅಲ್ಲಿ ಹೋಗ್ಬೋದು. ಸೊ ಆ ಎಲ್ಲಿ ಬಸ್ಸಸ್ ಇರ್ತದೆ ಅದನ್ನು QR ಕೋಡ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ವೆಬ್ಸೈಟ್ ಮ್ಯಾಪ್ ಇಟ್ ಇಸ್ ದೇರ್. ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲಿ ಬಸ್ಸಸ್ ಇರ್ತದೆ, ಎಲ್ಲಿ ಕ್ಯಾಬ್ಸ್ ಇರ್ತದೆ, ಎಲ್ಲಿ ಟೆಂಪೋ ಟ್ರಾವೆಲ್ ಇರ್ತದೆ. ಸೊ ದಿಸ್ ವಿಲ್ ಹೆಲ್ಪ್ ಇನ್ ಈಸಿಂಗ್ ದಿ ಕ್ರೌಡ್. ಸೇಮ್ ವ್ಯವಸ್ಥೆ ಇಂದ್ರಾನಗರ್, ಸೇಮ್ ವ್ಯವಸ್ಥೆ ಕೋರಮಂಗಲದಲ್ಲಿ ಕೂಡ ಇದೆ. ಇದು ಆಸ್ ಫಾರ್ ಆಸ್ ಎಕ್ಸ್ಟ್ರಾ ಮೊಬಿಲಿಟಿ ಬಗ್ಗೆ ಇದೆ. ನಮ್ಮ ಟ್ರಾಫಿಕ್ ಮತ್ತೆ ಲಾ ಅಂಡ್ ಆರ್ಡರ್ ಅವರು ಬಹಳ ನೀಟಾಗಿ ಔಟ್ಸ್ಕರ್ಟ್ಸ್ ಅಲ್ಲಿ, ಅಂದ್ರೆ ಸೆಂಟರ್ ಅಲ್ಲಿ ಇಲ್ಲ. ಸಪೋಸ್ MG ರೋಡ್ ಅಲ್ಲಿ 1 ಪಾಯಿಂಟ್ ಎಕ್ಸಾಂಪಲ್ ನಾವು ಹೇಳ್ತೀವಿ, 1 ಪಾಯಿಂಟ್ ಅನಿಲ್ ಕುಂಬ್ಳೆ ಸರ್ಕಲ್, ಅನಿಲ್ ಕುಂಬ್ಳೆ ಇದೆ, 1 ಪಾಯಿಂಟ್ ಟ್ರಿನಿಟಿ ಇದೆ, ಆಶೀರ್ವಾದ ಮಾತ್ರ ಸುಮಾರು ಇದೆ, ಅದೆಲ್ಲ ಮೆನ್ಷನ್ಡ್ ಇದೆ. ನಾವು ಇದರಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮರಾ, ನೆಕ್ಸ್ಟ್ ಡೆಸಿಗ್ನೇಟೆಡ್ ಶೆಲ್ಟರ್ ಝೋನ್ಸ್ ಅಂಡ್ ಕ್ರೌಡ್ ಸರ್ಫಿಂಗ್ ಪ್ರಿವೆಂಟಿವ್ ಮೆಜರ್ಸ್, ಎಮರ್ಜೆನ್ಸಿ ಶೇಡ್ ಸ್ಟ್ರಕ್ಚರ್ಸ್ ಅಟ್ ಕೀ ಜಂಕ್ಷನ್ಸ್, ಲೈಟಿಂಗ್ ಅಂಡ್ ವಿಸಿಬಿಲಿಟಿ ಎನ್ಹಾನ್ಸ್ಮೆಂಟ್, ಅದು ಎಲ್ಲ ನಾವು ಮಾಡ್ತಾ ಇದೀವಿ. ನೆಕ್ಸ್ಟ್
ಲೊಕೇಶನ್ ಆಫ್ ವುಮೆನ್ ಹೆಲ್ಪ್ ಡೆಸ್ಕ್ ಅದನ್ನು ನಿಮಗೆ QR ಕೋಡ್ ಮುಖಾಂತರ ಮತ್ತೆ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ದೊಡ್ಡ ದೊಡ್ಡ ಮ್ಯಾಪ್ಸ್ ಕೂಡ ಹಾಕಿದ್ದಾರೆ ಅವರು. ಇದರಲ್ಲಿ ಕೆಲವು ಕಡೆ LED ಸ್ಕ್ರೀನ್ಸ್ ಯಾವುದು ಹೋಟೆಲ್ಸ್ ಅವ್ರದ್ದು ಇದೆ ಅದು ನಾವು ತಗೊಂಡಿದೀವಿ, ನಮ್ದೇ ಡಿಸ್ಪ್ಲೇ ಮಾಡ್ತಾ ಇದೀವಿ ಲೊಕೇಶನ್ಸ್. ಮೆಟ್ರೋ ಟೈಮಿಂಗ್ಸ್ ಬಗ್ಗೆ ಡೀಟೇಲ್ಸ್ ಇದೆ, ಮೆಟ್ರೋ ಅವರು ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ದಾರೆ ಅವರು. ಸೊ ಇದು ಮೆಟ್ರೋ ಟೈಮಿಂಗ್ಸ್ ಇದೆ. ಇದರಲ್ಲಿ MG road will be closed, ಅದು ಬೋಲ್ಡ್ ಆಗಿ MG road metro station will be closed for entry and exit from 10 PM onwards, from 10 PM on 31st. Trains will halt at adjacent stations Trinity and Kaban Park for boarding and deboarding. ಸೊ ಇದು ಇಂಪಾರ್ಟೆಂಟ್ ಇದೆ, ಜನಕ್ಕೆ ಗೊತ್ತಾಗ್ಲಿ. ಅವರು MG route ನಾವು ಬಂದ್ ಮಾಡ್ತೀವಿ 10 ಗಂಟೆ ಆದ್ಮೇಲೆ, ಆಮೇಲೆ 3 ಗಂಟೆ ತನಕ ಇರ್ತದೆ. There will be 2 specials also will be running, sir. In addition to normal. So metro ಕೂಡ ಅವರು ಆದಷ್ಟು, ಯಾಕಂದ್ರೆ ಇದೆಲ್ಲ ಏನಾಗಿದೆ ನಾವು ಬಹಳ ಡಿಟೇಲ್ ಆಗಿ ಡಿಸ್ಕಸ್ ಮಾಡುವಾಗ they have come out with these details as per our requirement. AI based heat maps ನಾವು ಅಲ್ಲಿ ಮಾಡ್ತೇವೆ, ಮತ್ತೆ ಇಂಪಾರ್ಟೆಂಟ್ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮರಾಸ್ ಎಂಟ್ರಿ ಪಾಯಿಂಟ್ಸ್ ಅಲ್ಲಿ ನಾವು ಅಲ್ಲಿ ಡೇಟಾಬೇಸ್ ಫೀಡ್ ಮಾಡಿ ನಾವು ರನ್ ಮಾಡ್ತಾ ಇದೀವಿ. ಮತ್ತೆ ಡ್ರೋನ್ ಸರ್ವಿಲೆನ್ಸ್ ಕೂಡ ಇದೆ. ಪ್ರಯಾರಿಟಿ ರೂಟಿಂಗ್ ಆಫ್ ಅಫಿಷಿಯಲ್ ಮೊಬೈಲ್ ಕಮ್ಯುನಿಕೇಶನ್ ಇದನ್ನು, ಯಾಕಂದ್ರೆ ಕೆಲವು ಟೈಮ್ ನಮ್ದು ಮೊಬೈಲ್ಸ್ ಜಾಮಿಂಗ್ ಆಗ್ತಾ ಇದೆ, ಅದರ ಬಗ್ಗೆ ಕೂಡ ಮಾತಾಡ್ಕೊಂಡಿದ್ದೀವಿ. ಅಪ್ರೂವ್ ಆಗಿದೆ, ಅದು ಪ್ರಯಾರಿಟಿ ರೂಟಿಂಗ್ ಅಂತ ನಮ್ದು ಇರ್ತದೆ. ಸ್ಟ್ರಿಕ್ಟ್ ಅಡಿಯರೆನ್ಸ್ ಟು ಕ್ಲೋಸಿಂಗ್ ಟೈಮ್, ನಾವು ಇದು ಬಹಳ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಟೈಮ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಇಲ್ಲಂತ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಆಫೀಸರ್ಸ್ಗೆ ನಾವು ಬ್ರೀಫ್ ಮಾಡಿದೀವಿ, ಜೊತೆಗೆ ಸ್ಟೇಕ್ ಹೋಲ್ಡರ್ಸ್ಗೆ ಕೂಡ ಹೇಳಿದೀವಿ. ನೋ ಓವರ್ ಕ್ರೌಡಿಂಗ್ ಬಿಯಾಂಡ್ ಪರ್ಮಿಟೆಡ್ ಕೆಪಾಸಿಟಿ, ಇದನ್ನು ಈ ಸರಿ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು. ಅವ್ರ ಮಿತಿ ಮೀರಿ ಹೋದ್ರೆ ನಾವು ಸಪೋಸ್, ಯಾಕಂದ್ರೆ ಪೋಸ್ಟ್ ಕೂಡ ನಾವು ನಂತರ 1ನೇ ತಾರೀಕು ಆದ್ಮೇಲೆ ಕೂಡ ನಮ್ಗೆ ಗೊತ್ತಾದ್ರೆ ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಅದು ಇನ್ಸಿಡೆಂಟ್ ಆಗ್ಲಿ ಬಿಡ್ಲಿ ವಾಟ್ ಎವರ್, ಬಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಆಲ್ ದೀಸ್ ವಿಡಿಯೋ ರೆಕಾರ್ಡಿಂಗ್ಸ್ ಅಂಡ್ ವಿ ವಿಲ್ ಬುಕ್ ಕೇಸಸ್ ಆನ್ ಡಿಪೆಂಡಿಂಗ್ ಆನ್ ವೈಲೇಷನ್ ಆಫ್ ದೀಸ್. ಇದು ಬಹಳ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಅಸೋಸಿಯೇಷನ್ಗೆ ಕೂಡ ಹೇಳಿದೀವಿ ನಾವು. ರೆಸ್ಪಾನ್ಸಿಬಲ್ ಆಲ್ಕೋಹಾಲ್ ಸರ್ವಿಸ್, ಕೆಲವರು ಮಿತಿ ಮೀರ್ ಕುಡಿದ ನೆಶೆಯಲ್ಲಿ ಇರ್ತದೆ, ಅವ್ರಿಗೆ ಅಲ್ಲಿ ಕಟ್ ಮಾಡಬೇಕು ಸರ್ವಿಸ್. ಮ್ಯಾಂಡೇಟರಿ CCTV ಫಂಕ್ಷನ್, ಅವ್ರು ಆಲ್ರೆಡಿ ನಾವು CCTV ಆಡಿಟ್ ಮಾಡಿದೀವಿ, ಮತ್ತೆ ಅವ್ರ ಕಡೆಯಿಂದ ಡೀಟೇಲ್ಸ್ ನಾವು ತಗೊಳ್ತೀವಿ. ಡಿಪ್ಲಾಯ್ಮೆಂಟ್ ಆಫ್ ಟ್ರೈನ್ಡ್ ಬೌನ್ಸರ್ಸ್, ಮೆಜರ್ಸ್ ಏಮ್ ಟು ಅವಾಯ್ಡ್ ಇನ್ಸಿಡೆಂಟ್ಸ್ ಲೈಕ್ ದಿ ಗೋವಾ ಟ್ರಾಜಿಡಿ. ಅಂದ್ರೆ ಗೋವಾದಲ್ಲಿ ಅನ್ಫಾರ್ಚುನೇಟ್ ಟ್ರಾಜಿಡಿ ಆಗುತ್ತೆ, ಅದಕ್ಕೋಸ್ಕರ ಎಚ್ಚರಿಕೆಯಾಗಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಅವರು ಎಲ್ಲ ಒಂದೆರಡು ಕಡೆ ನಮ್ಗೆ ಮಾಹಿತಿ ಬಂತು, ಅವ್ರದ್ದು ಎಕ್ಸಿಟ್ ಎಂಟ್ರಿ ಸ್ವಲ್ಪ ತುಂಬಾ ಇಕ್ಕಟ್ಟಿದೆ, ಅಲ್ಲಿನೂ ಸಾಮಾನು ಇಟ್ಟಿದ್ದಾರೆ, ಅದ್ರ ಬಗ್ಗೆ ಕೂಡ ನಮ್ಮವರು ಸರಿ ಮಾಡಿಸಿದ್ದಾರೆ. ವುಮೆನ್ ಹೆಲ್ಪ್ ಡೆಸ್ಕ್ ಸಾಕಷ್ಟಿದೆ. ನಾವು ನಿಮ್ಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ ವುಮೆನ್ ಹೆಲ್ಪ್ ಡೆಸ್ಕ್ ಇಡೀ ಸಿಟಿಯಲ್ಲಿ 144 ಇದೆ ವುಮೆನ್ ಹೆಲ್ಪ್ ಡೆಸ್ಕ್. ವುಮೆನ್ ನಮ್ಮ ಪೊಲೀಸ್ ಅಂಬ್ರೆಲಾಸ್ 46, ಆಂಬ್ಯುಲೆನ್ಸಸ್ 55, ಇದೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಫೈರ್ ಟೆಂಡರ್ಸ್ 37, ಮತ್ತೆ ವಾಚ್ ಟವರ್ಸ್ 78, ಆಮೇಲೆ ಪೊಲೀಸ್ ಕಂಟ್ರೋಲ್ ರೂಮ್ 4. ಇದು ಜಸ್ಟ್ ನಿಮ್ಗೆ ಒಂದು ಬ್ರೇಕಪ್ ಎಂಟೈರ್ ಸಿಟಿದು ನಾವು ಕೊಡ್ತಾ ಇದೀವಿ.